ಇದು ಬೆಳಗಾವಿ ಮಾರ್ಕೆಟ್ ಗೋವಾ ಮಾರ್ಕೆಟ್ ಎಲ್ಲ ಹೋಗ್ತಿದ್ದ. ಸೊ ಇಷ್ಟು ಊದಿರ್ತೈತೆ ನೋಡ್ರಿ. ತಾರಾ ಕುರಿಸಿ ನಾ ತನಕಿಗೆ ಗೈಸ್ ನೋಡ್ರಿ ನಮ್ಮ ವರ್ಕ್ ಹೆಂಗೈತಿ. ನಮ್ಮ ಮಾವ ನಾನು ಪೇಪರ್ ಬಿಡತ್ತೀವಿ ಹಿಂದಿನೈತಿ ಮಣ್ಣು ಹಾಕೋದು ಬರತ್ತಾರ. ಮಳೆ ಆದಾಗಿದ್ರಾಗ ನೀರು ಬಂದಂತಂದ್ರೆ ಕಾಯಿ ಕೊಳ್ದು ಬಿಡ್ತೈತಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ. ಇವತ್ತು ನಮ್ಮ ಸೂರು ಮತ್ತು ಬಸ್ಸು ಶಿವನಿಂಗ 3 ಜನ ಬಂದಾರು. ಇಲ್ಲಿ ಸೆಕೆಂಡ್ ಫಾರ್ಮ್ನಾಗ ಏನೈತೆ ಹೀರಿಕೆ ಸವಂತಿಗೆ ಹಾಕಿದ್ವಲ್ಲ, ಸೊ ಈ ಫಾರ್ಮ್ ಕ್ಲೀನ್ ಮಾಡತ್ತೀವಿ. ಇವತ್ತು ಪೈಪೆಲ್ಲ ತೆಗೆದು ಸೈಡ್ ಹಾಕಿಬಿಟ್ಟಿವಿ ನೋಡ್ಬೋದು. ಈಗ ಫಸ್ಟ್ ಡಬ್ಬಿ ತುಂಬಾತೀವಿ. ನಮ್ಮ ಸೂರು ಟ್ಯಾಕ್ಟರ್ಸ್ ಚಾಲೂ ಮಾಡತ್ತಾನು. ನೋಡೋಣ ಇವತ್ತು ಇನ್ನೇನು ಕೆಲಸ ಅದಾವ ಅಂತೇಳಿ. ಹೋಗಲೇ ಕೆಡೋದ ನಾನೇನ ನೋಡ್ರಿ ನಮ್ಮ ಸೂರು ಗಾಡಿ ಹಿಡತ್ತಾನೆ ಇವತ್ತು. ಆ್ಯಕ್ಚುಲಿ ಟ್ಯಾಕ್ಟರ್ ಹೊಡ್ಯಾಕೆ ಬರಂಗಿಲ್ಲ, ಸ್ಪೆಷಲ್ ಗೇರ್ನಾಗ ಹೊಡಿತಾನೆ. ಊಟ ಇರಿಸಿ ಮತ್ತೆ ಅವ ಬ್ರೇಕ್ ಕಾಯ್ದ್ರೆ ಹುಡ್ಕಾಡತ್ತಾನ. ಒಳಗೆ ಮುಚ್ಚೆ ಬಿಡ್ತಾರ ಮತ್ತೆ. ಹಾಂ ಮತ್ತೆ ಇಲ್ಲಿ ಕಡೆ ಡಂಪ್ ಎಬ್ಬಿಸ್ಬಿಡಾರ್ರಿ. ಹೌದು ಮತ್ತೆ ನೀ ಎಳ್ಳ ಹಂಗೆ ಕೂತಾರ ಮತ್ತೆ ಅವೇ ಮಾಡೋ ಪಾಪ ಎಬ್ಬಿಸಿಗ ಅವ. ತಾರಾ ಕುರೇಶಿ ರುಕ್ಮಿಣಿ ವಸಂತ್ ರೀ. ಹಾಂ ಮತ್ತು ಇನ್ನಿಬ್ರ ಈಗಿದಾಳ್ರಿ ನೇರ ಅಡ್ವಾಣಿ ನೇರ ಅಡವಾನಿ ಮತ್ತು ಇನ್ನೊಂದು ಹೆಸರನ್ನ ಅಡವಾನಿ ಸರ ಏ ಗಪ್ಪ ಗಪ್ಪ ನೇರ ಅಡ್ವಾಣಿ ಕೇರ್ ಅಡವಾನಿ. ಹಾಂ ಇದು ಬರೋಬ್ಬರ ಹೇಳಿಬಿಡ. ಇನ್ನೊಂದು ಯಾರು ಶಿಲ್ಪಾ ಶೆಟ್ಟಿ ಇಲ್ಲ ಅವ್ ಮಿಕ್ಸ್ ಮಾಡಿ ಬರ್ದಾನೆ ಹೇಳ್ತೀನಿ ಗಪ್ಪ ನನಗೆ. ತಾರಾ ಕುರಿಸಿ ಏನದ ತಾರಾ ಕುರಿಸಿ ಆಗೈತೆ. ಹಾಂ ನೆಕ್ಸ್ಟ್ ಸಾರಾ ಸುತ್ತಾರಿಯ ಇವ ಏಮಣ್ಯಾಗ ಇಬ್ರದ್ದು ಮಿಕ್ಸ್ ಮಾಡಿ ಏಮಣ್ಯಾಗ ಹೋಗ್ತಾನೆ. ಅದ ತಾರಾ ಸುತ್ತಾರಿ ಐತೆ, ಅದ ಹಿಮಾ ಕುರೇಶಿ ಐತೆ. ತಾರಾ ಕುರೇಶಿ ನಾ ತನಕಿಗೆ ಅವು ಎರಡದ ಹೆಸರು ಬದಲಾಯಿಸ್ಬಿಟ್ಟಾನ. ನಯನ್ತಾರ, ಹಿಮಾ ಕುರೇಶಿ, ತಾರಾ ಸುತಾರಿಯ, ಆಮೇಲೆ ರುಕ್ಮಿಣಿ ವಸಂತ, ಕೇರ್ ಅಡ್ವಾನಿಗೆ ಹೈಯೆಸ್ಟ್ ಪೇಡ 15 ಕೋಟಿ. ಹಾಂ 50 ಕೋಟಿ ಇನ್ನಿರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಹೇಳ್ತಾರೆ ಅಷ್ಟ. ಅದೊಂದು ಸೀನ್ ಒಂದು ಬೇರೆ ತೊಗೊಂಡು ಅಕ್ಕಿಗೇನೆ ರಾಕ್ ಹೆಚ್ಚ ಏನಿಲ್ಲ ಎಲ್ಲ ಸೀನ್ ಬೇರೆ ಅದಾವಲ್ಲಿ. ಬಂದೂಕದೊಂದು ಬಂದೂಕ ಹೌದು ಡಬಲ್ ಅಂತೂ ಐತಿ. 3 ನನಗೂ ಫಸ್ಟಕ್ಕೆ ಟೀಸರ್ ನೋಡ್ಲೆ 3 ಅದಾವ ಅನ್ಸಾತ ನನಗೂ. ಲಾಂಗ್ ಹೇರ್ ಒಬ್ಬ, ಆಮೇಲೆ ಶಾರ್ಟ್ ಹೇರ್ ದಾಡಿ, ಆಮೇಲೆ ದಾಡಿ ಇಲ್ದ ಒಬ್ಬ, 3 ಮಂದಿ ಅದಾರ. ಇಲ್ಲಿ ಒಬ್ಬಗ ಇದನ್ನ ಐತ್ರಿ ಟ್ಯಾಟೋ ಟ್ಯಾಟೋ ಅದು ಐತಿ ಒಬ್ಬಗಿಲ್ಲ. ಅದ ಮೇನ್ ಐತಿ ಈಗ ಹತ್ತೈತಿ ಈಗ ಮೇನ್. ಅವ್ನು ಫುಲ್ ಕೂದ ಬಿಟ್ಟಿರ್ತಾನೆ ಗೊತ್ತೇನ. ಅದ ನೋಡ ಡ್ರಿಂಕ್ಸ್ ಮಾಡಿ ಆಮೇಲೆ ಟ್ರೇಲರ್ದಾಗ ಹೇಳ್ತಾನಲ್ಲ ಫಕಿಂಗ್ ಮ್ಯಾನರ್ಸ್ ಅಂತೇಳಿ. ಅವ್ನು ತಿದ್ದಿಲ್ಲ, ಅವ್ನು ಟ್ಯಾಟೋ ಐತೆ. ಸೊ ಎಂದಿನಂತೆ ನಮ್ಮ ಮಹೇಶ್ ಬಾಬು ಅಂದ ನೋಡ್ರಿ ನಮ್ಮ ಮನೆಯಿಂದ ಮಲ್ಚಿ ಹಾಕಕ್ಕೆ ಎಲ್ಲ ಟ್ರಿಪ್ಪಿಗೆಲ್ಲ ರೆಡಿ ಮಾಡಿಬಿಟ್ಟಾರು. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಟೋಟಲ್ 12-13 ಸಾಲ ಆಗ್ಯಾವ. ನೋಡಿ ಯಾವ ರೀತಿ ಮಲ್ಚಿ ಹಾಕ್ತಾರೆ ಅಂತೇಳಿ. ನಾನು ಈಗ ಮಲ್ಚಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ನು. ನಮ್ಮ ಬಸಮ್ಮ ಬಂದನು, ಇನ್ನೊಬ್ಬ ಬಸಮ್ಮ ಬಂದನು, ಶಿವಲಿಂಗ, ನಮ್ಮ ಸಿದ್ದು ಮಾವ, ನಮ್ಮ ಸೂರು ಕಟ್ಟ. ಅಲ್ಲೆಲ್ಲ ಪ್ಲಾಟ್ನಾಗಿಂದ ಹಿರಿ ಬೆಳೆ ತೆಗೆದು ಹೊರಗೆ ಹಾಕಿ ಕ್ಲೀನ್ ಮಾಡಿ ಬಂದೀವಿ ಈಗ. ಸೊ ಟೋಟಲ್ 6-7 ನಾನು ಹಿಡ್ಕೊಂಡು 7 ಜನ ಇದೀವಿ. ಮಲ್ಚಿ ಹಾಕಕ್ಕೆ ಈಗ ಜಸ್ಟ್ ಸ್ಟಾರ್ಟ್ ಮಾಡಿವಿ. ಟೈಮ್ 10 ಗಂಟೆ ಆಗೈತಿ. ಇನ್ನೊಂದು 2 ಅವರ್ಸ್ ಮಾಡಿ ಕೆಲಸ ಮುಗಿತಿ. ಅಷ್ಟಾಗಿ ಎಷ್ಟಾಗತ್ತೆ ಅಂತೇಳಿ ಉಳಿದು ಏನೈತಿ ಮತ್ತೆ ನಾಳೆ ಹಾಕೋನು. ಹೆಣ್ಣುಗಳ ಅಲ್ಲೇ ಹರಿಸಿಂದ ಕಸ ತೆಗತ್ತಾರ. ಅದು ಕೊತ್ತಂಬರಿ ಮತ್ತು ಕಸ ಎಲ್ಲ ಫುಲ್ ಕ್ಲೀನ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ರೇಟ್ ಬಿದ್ದೈತಿ. ಆಮೇಲೆ ಅದು ಹಂಗೆ ಬಿಡಕ್ಕೆ ಬರೋಂಗಿಲ್ಲ, ಹೊಲ್ಸಾಗಿ ಬಿಡುತ್ತಲ್ಲ ಫಾರ್ಮ್. ಅದಕ್ಕೆ ಗೈಸ್ ನೋಡ್ರಿ ನಮ್ಮ ವರ್ಕ್ ಹೆಂಗೈತಿ. ನಮ್ಮ ಮಾವ ನಾನು ಪೇಪರ್ ಬಿಡತ್ತೀವಿ ಹಿಂದಿನೈತಿ ಮಣ್ಣು ಹಾಕೋದು ಬರತ್ತಾರು. ಸ್ಟಾಪ್ ಮಾಡ ಜಗ್ಗೆಚ್ ಒಂದ ಮಳ ಬಾಜಾಕ್ ಮಾಡಿ ಮಾತು ನಾವು ಹಿಡಿದೈತಿ. ಸಾಕ ಸಾಕೆ 2 ಮಾರು ಬನ್ನಿ 10 ಮಾರು ಹೋಗೈತದ ಹಂಗೆ ಹಿಗ್ತದ. ಹಾಂ ಇದು ಒಮ್ಮೆಗೆ ಹ್ಞೂ ಅನ್ನತ್ವ ಅಂತ ಕೆಡ್ಸ್ಕೊಬೇಡ ಅಂತ ಅಂದ್ಬಿಟ್ಟಿಗೆ ಅಲ್ಲಿ ಅಂದ್ರಕ್ಕೆ ಅಲ್ಲಿ ಹೋಗಿದ್ದೀಗ ನೀ ಅದ ಕಡೆ ಪಿಚ್ಚ ಮರ್ಕ. ಸೊ ಗೈಸ್ ಈ ಕಡೆ ಒಂದು 2 ಸಾಲ ಮಲ್ಚಿಂಗ್ ಹಾಕಿವಿ. ಈ ಕಡೆ ಇನ್ನು ಬೋದ್ ಕಟ್ ಮಾಡತ್ತೀವಿ. ನಾಳೆ ರೆಡಿ ಮಾಡತ್ತೀವಿ ಮಲ್ಚಿಂಗ್ ಹಾಕೊಳಕ್ಕೆ. ಸೊ ಟೈಮಿಗೆ ಯಾಕೆ ಬಂದೈತಿ. ಇಷ್ಟು ಕಟ್ ಮಾಡಿ ರೆಡಿ ಮಾಡ್ಕೊಂಡು ಅಂತಂದ್ರೆ 2 ಬಾಜು ಇದು ಮಲ್ಚಿಂಗ್ ಹಾಕಿದ್ಮೇಲೆ ಅದನ್ನೂ ಮಲ್ಚಿಂಗ್ ಹಾಕಿದ್ಮೇಲೆ ಆಮೇಲೆ ಈ ಬೋದ್ ಕಟ್ ಮಾಡ್ಕೊಂಡು ಇದು ಹಾಕೋತೀವಿ. 2 ಸೈಡ್ ನಾವು ಮಲ್ಚಿಂಗ್ ಅಟ್ ಟಪ್ ತೆಗಿಯಾಕೆ ಬರಲ್ಲ, ಯಾಕಂದ್ರೆ 5 ಫುಟ್ ಸಾಲದಾಗ ಇವು. ಸೊ ಅದಕ್ಕೆ ಒಂದು ಸಾಲ ಬಿಟ್ಟು ಒಂದು ಸಾಲ ಈ ಥರ ಮಗಲ ಹರಿತೀವಿ. ನಮ್ಮ ಮಹೇಶ್ ಬಾನು ಹೆಂಗೆ ಹಿರಿಯತಾನೋ ಒಟ್ಟು ಸನಿಕಿಲಿ ಹಾಕೋತ ಹೊಂಟಾನೋ ಹಿಂದಿಂದ ಹಾಕಿ ಹೊರಬೇಕಾರೆ ಬಿಡೋರಕ್ಕ. ಈ ಕಡೆ ನಮ್ಮ ಬಸಮ್ಮ ಹೋದಾನು, ಇಲ್ಲಿ ನಮ್ಮ ಬಸಮ್ಮ ಹೋದಾನು. ಸೊ ಟೋಟಲ್ 6 ಜನ ಅದಾರ. ಯಾವ ರೀತಿ ಕಾಣಿಸುತ್ತೆ ಫಾರ್ಮ್. ನಾಳೆ ಅಥವಾ ನಾಳೆ ಕೆಲಸ ಮುಗಿದೈತಿ. ನಾಡಿದ್ದೇನೈತಿ ಪ್ಲಾಂಟೇಶನ್ ಮಾಡಿಬಿಡ್ತೀವಿ. ನಾಳೆ ಮಾಡೋಕ್ಕಾಗಲ್ಲಕ್ಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಲೈಟ್ ಅದಾವೆ. ಇವು ನಾವು ಮಲ್ಚಿ ಹಾಕೊಂಡು ರೆಡಿ ಆಗ್ಬಿಡ್ದನ ಲೈನ್ ಕರೆಕ್ಟ್ ಕರೆಂಟ್ ಹೋಗಿಬಿಡ್ತಾವೆ. ಸೊ ಹೋಲ್ ಹಾಕೋಬೇಕು. ಈವ್ನಿಂಗ್ ಹೋಲ್ ಹಾಕೊಂಡ
ನಾಳೆ ಅಥವಾ ನಾಳೆ ವಾರ ನಾಳೆ ಶನಿವಾರ ಸಂಡೇ ಪ್ಲಾಂಟೇಶನ್ ಮಾಡ್ಬೇಕೈತಿ. ಸೊ ಸಂಡೇ ಪ್ಲಾಂಟೇಶನ್ ಮಾಡೋನು ಟೊಮೆಟೊ. ಓಕೆ ಆಡಿಸ್ಬಿಟ್ಟಿಲ್ಲ ದಿವಸ ಭೇಟಿ ಕೂದಲ ದಿವಸ ಏನು ಕೆಲಸ ಇರುತ್ತೆ ಅದನ್ನ ಮಾಡಿ ತೋರಿಸೋದ. ಹಾಂ ಈಗಿನ ಮೇಷೆ ಬೇರೆ ತಾಕತ್ ನೋಡಲ್ಲ ಭಾಳ ಹಾದವ ಪಾಯಪ ಕಟ್ಟ. ಹಾಂ ಇರಲ್ಲ ಬರೋರು 4 ಫುಟ್ ಮುಂಚೆ ಆಗೈತೆ ಕಟ್ಸೋಬಿಡ ಒಟ್ಟ ಈಗಲ್ಲ ಹೋಗಿ ಹಚ್ಚಿರ್ತೀನಿ ತಾವೆಲ್ಲ ಹಾರಿಸಿ ರೈಟ್ ಟಾಕೆ ಬೇಡ ಕೂತ್ ತಲೆ ಕೈಯ ಕಾಲ ತೊಳ್ಕೊತ್ ಕುಂಡ್ರಿ. ಸೊ ಗೈಸ್ ಈಗ ನಾ ಎಲ್ಲಿ ಬಂದೇನೆ ಅಂತಂದ್ರೆ ನಮ್ದು ಹೀರಿಕಾಯಿ ಸೌಂದಿಗೆ ಏನು ಫಾರ್ಮ್ ಇತ್ತಲ್ಲ ಅದನ್ನು ಬೆಳೆ ಹೊಡ್ಯಾಕೆ ಬಂದೀನಿ. ನೀಗಲ ಹೊಡೆದು ಅದನ್ನು ಮತ್ತೆ ಲಂಗ್ರಿ ಹೊಡೆದು ಹೊಡಿಬೇಕು. ಸೊ ಒಂದು ಮಂತ್ರ ರೆಸ್ಟ್ ಕೊಡಬೇಕು. ನೋಡು ಈಗ ಏನೇನಕ್ಕೆ ಮುಂದೆ ಕೆಲಸ ಅಂತೇಳಿ ಸದ್ಯಕ್ಕೆ ಇಷ್ಟು ಪ್ಲಾನ್ ಐತಿ. ಫಸ್ಟ್ ಗಳೆ ಹೊಡಿಬೇಕು ಈಗ. ಆಮೇಲೆ ಏನು ಬಾಕಿ ಕೆಲಸವಲ್ಲ ನಮ್ಮ ಪ್ಲಾಂಟೇಶನ್ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೋಬೇಕು. ಈಗ ಸದ್ಯ ಸ್ವೀಟ್ ಕಾರ್ನ್ ಸ್ವಲ್ಪ ನೋವು ಐತಿ ಇಲ್ಲಿ ಕಟ್ ಮಾಡಿ ಸೈಡ್ ಇಡ್ಬೇಕಾಗೈತಿ. ಇಲ್ಲಂತರ ಅಲ್ಲಿ ಕೆಲಸ ಮಾಡೋಕೆ ಬರಂಗಿಲ್ಲ ಅದೆಲ್ಲ ಕಾಡ್ತೈತಿ. ಸೊ ಇವತ್ತು ಎನಿ ಕಂಡೀಷನ್ ಇದನ್ನು ಕೆಲಸ ಮಾಡ್ಬೇಕಾಗೈತಿ ಮಾಡೋನು. ಸೊ ಗೈಸ್ ನೋಡ್ರಿ ನಾ ಎಲ್ಲಿ ಕುಂತೀನಿ ಇಲ್ಲಿ ನಮ್ಮ ಫಾರ್ಮ್ದಾಗ ಕೆಲಸ ಮಾಡತ್ತಿದ್ದೆ. ಸೊ ಫುಲ್ ಮಳೆ ಬಂದುಬಿಡ್ತು ಅದಕ್ಕೆ ಈ ಥರ ಮ್ಯಾಲೆ ಕೂತ್ಬಿಟ್ಟೇನಿ. ಎಲ್ಲ ತೋರಿಸ್ಕೊಳ್ದಾಗ್ಬಿಡ್ತೈತಿ. ನೋಡಿರಿ ಯಾವ ರೀತಿ ಕೆಲಸ ಆಗೈತಿ. ಗಳೆ ಹೊಡೆಯತ್ತೀವಿ ನಮ್ಮ ಹೊಲ್ದಾಗ ಇವತ್ತು. ಸೊ ಫುಲ್ ಮಳೆ ಬಂದುಬಿಡ್ತು ಅದಕ್ಕೆ ಈ ಥರ ಕೂತ್ಬಿಟ್ಟೆ. ಮೊದಲ ಹೊಲಸು ಗಾಳಿ ಒಂದು ಐತ್ರಿ ಮತ್ತೆ ಇಲ್ಲಿ ಆರಾಮ್ ತೆಪ್ತಂತಂದ್ರೆ ಮತ್ತೆ ಒಂದು ವಾರ ಪೇಷಂಟ್ ಆಗೋದಕ್ಕತಿ. ಅದಕ್ಕೆ ಸುಮ್ಮ ಈ ಥರ ಕುಂತ್ಬಿಡ್ದು. ಇನ್ನು ಮನೆಗೆ ಹೋಗಿ ಮತ್ತೆ ಒಂದು ಕಪ್ ಚಹಾ ಕೊಡೋದು ಆಮೇಲೆ ಮತ್ತೆ ಬಂದು ಇದನ್ನ ಹೊಡಿಯೋನು. ಸೊ ಇವು ಆಗಾಗ ಬರ್ತಿರ್ತಾವೆ 5 ನಿಮಿಷ 10 ನಿಮಿಷ ಸರ್ವ್ ಇರ್ತಾವೆ ಬಂದು ಹೋಗಿಬಿಡ್ತಾವೆ. ಹಂಗೇನು ದೊಡ್ಡ ಮಳೆ ಅಲ್ಲಿವು ಗುಳ್ಳೋನ್ ಮಳೆ ಇವು. ಸೊ ಮುಂಗಾರು ಮಳೆಯಿಂದಲ್ಲ ಎಲ್ಲ ಹೋಗಿಬಿಟ್ಟಾವೆ. ಆ್ಯಕ್ಚುಲಿ ಜೂನ್ ಮಂದಾಗ ಆ್ಯಕ್ಚುಲಿ ಮಳೆನಾಗಿಲ್ಲ. ಸೊ ಅದಕ್ಕೆ ಭಾಳ ಮಂದಿಗೆ ರೈತರಿಗೆ ಹೊಡೆತ ಕೊಟ್ಟತಿ ಜೂನ್ದಾಗ ಮಳೆ ಆಗಲ್ದಕ್ಕೆ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ನಿಮಗೆ ನಮ್ದೊಂದು ಕಾರ್ ಬರೋದೈತಿ. ಅದು ಯಾವುದಂತೇಳಿ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ ನೋಡೋಣ. ಆಮೇಲೆ ನಾಳೆ ವ್ಲಾಗ್ದಾಗ ಅದ್ರದ್ದು ಕ್ಲಿಪ್ಸ್ ಹಾಕ್ತೇನೆ ನಿಮಗೆ ಈ ವ್ಲಾಗ್ದಾಗ. ಅಂದ್ರೆ ನಾನು ಟೆಸ್ಟ್ ಡ್ರೈವ್ ಮಾಡೀನಿ ಇದಕ್ಕಿಂತ ಮುಂಚೆ ಬುಕ್ಕಿಂಗ್ ಮಾಡೋ ಟೈಮ್ನಾಗ ಒಂದು 4 ತಿಂಗಳ ಹಿಂದೆ. ಸೊ ಅದ್ರದ್ದು ಕ್ಲಿಪ್ಸ್ ಹಾಕ್ತೇನೆ. ಒಂದು 2-3 ಅದಾವ 2 ಅದಾವ ಅನಿಸ್ತೈತಿ. ಸೊ ಮಳೆನೂ ಸ್ಟಾಪ್ ಆಗೈತಿ ಈಗ ಆಲ್ಮೋಸ್ಟ್. ಆಮೇಲೆ ವ್ಲಾಗ್ಸ್ ಹೆಂಗೆ ಆಗತ್ತಾವ ಅಂತೇಳಿ ಕಮೆಂಟ್ ಮಾಡಿರಿ. ಯಾರು ಕಮೆಂಟ್ ಮಾಡತ್ತಿಲ್ಲ ಹೆಂಗೆ ನಡ್ದಾವ ಹೆಂಗೆ ಏನು ಮಿಸ್ಟೇಕ್ ಆಗತ್ತೈತಿ ನಂಗೆ ಏನೂ ಗೊತ್ತಾಗತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿರಿ ಅಂತಂದ್ರೆ ಸೊ ಒಂದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಮಾಡಿರಿ ಎಲ್ಲರೂ. ಡೈಲಿ ವ್ಲಾಗ್ಸ್ ಹೆಂಗೆ ಬರತ್ತಾವ ಅಂತ ಅದನ್ನೂ ಹೇಳ್ರಿ. ನೀವು ಯಾರು ಸ್ಟಾರ್ಟ್ ಮಾಡೋರಿದ್ರೆ ನೀವು ಸ್ಟಾರ್ಟ್ ಮಾಡಿರಿ. ಸೊ ಅದೊಂದು ಹ್ಯಾಬಿಟ್ ಆಗಿಬಿಡ್ತೈತಿ. ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಕೈತಿ ಮಾಡೋಕ್ಕೆ. ಅಂದ್ರೆ ವ್ಯೂಸ್ ಬರೋಂಗಿಲ್ಲ ಸಬ್ಸ್ಕ್ರೈಬರ್ಸ್ ಆಗಂಗಿಲ್ಲ. ಸೊ ಆ ಥರ ಬಟ್ ನಿಮ್ಮದು ಅದ ಒಂದು ಮೇನ್ ಉದ್ಯೋಗ ಆಗಿರಬಾರ್ದು. ಸೊ ಅದೊಂದು ಹೇಳ್ತೀನಿ ನಿಮಗೆ. ಆಮೇಲೆ ನಮ್ಮ ಮಾವ ಒಬ್ಬ ಡ್ರಿಪ್ ಎಲ್ಲ ತೆಗೆದು ಹೊರಗಡೆ ಆತಾನು. ಯಾಕಂತಂದ್ರೆ ನಾಳೆ ಅದನ್ನು ಹಸಿಡ್ದಾಗ ಕ್ಲೀನ್ ಮಾಡೋದೈತಿ. ಸೊ ಅದಕ್ಕೆ ಇದು ಫಾರ್ಮ್ದೂ ಡ್ರಿಪ್ ಪೈಪೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ. ಫಾರ್ಮ್ ಚಲೋ ಬರ್ತದೆ. ಸೊ ಈಗ ನಾವು ಹೋಗೋಣ ಮನೆಗೆ. ಟ್ರ್ಯಾಕ್ಟ್ರಲ್ಲಿ ದಂಡಿಗೆ ಹಚ್ಚಿ ಚಾ ಕುಡ್ದ ಆಮೇಲೆ ಬಂದು ಮತ್ತೆ ಸ್ಟಾರ್ಟ್ ಮಾಡೋಣ. ಒಂದು 30% ಆಗೈತಿ ಏನೋ 70% ಐತಿ. ಡೀಸೆಲ್ ಫುಲ್ ಖಾಲಿ ಆಗಿಬಿಟ್ಟಿತ್ತು ತಂದು ಹಾಕಿವಿ. ತಡಿ ತೋರಿಸ್ತೇನೆ ನಿಮ್ಗೆ. ಕೀಲಿ ಆಫ್ ಆಗೈತಿ. ಸೊ ನೋಡಿರಿ ಫುಲ್ ಈ ಕಡೆ ರೆಡ್ಡಿಗೆ ಬಂದಿತ್ತು. ಈಗ ಫುಲ್ ಹಾಕ್ಸ್ಬಿಟ್ಟೇನಿ. ಫುಲ್ ಇಲ್ಲ ಒಂದು 3,500 ರೂಪಾಯಿ ಡೀಸೆಲ್ ಹಾಕ್ಸಿವಿ. ಅಲ್ಲಿ ಕ್ಯಾನ್ ಆಯ್ತು ನೋಡ್ರಿ. ಅದನ್ನ ಹೋದ್ ಮನೆಗೆ ಇಡಬೇಕಿನ್ನ. ಹೆಂಗಿದೆ ಗೈಸ್ ನಮ್ಮದು ವ್ಲಾಗ್. ನಮ್ಮ ಮಾವಂದ ನಂದ ಡೈಲಿ ಹಿಂಗೆ ಬರ್ತಿರ್ತಾವೆ ವಿಡಿಯೋ. ಓಕೆ ಗೈಸ್ ಈಗ ನಾ ಎಲ್ಲಿ ಬಂದೇನೆ ಅಂತಂದ್ರೆ ಅಲ್ಲಿ ಹೆಣ್ಣಾಗಳ ಟೊಮೆಟೊ ಹಾರ್ವೆಸ್ಟ್ ಮಾಡತ್ತಾರ. ಸೊ ಈ ಪ್ಲಾಟಿಗೆ ಬಂದೀನಿ. ಇಲ್ಲಿ ನೋಡ್ಬೋದು ಟ್ರ್ಯಾಕ್ಟ್ರಲ್ಲಿ ಸ್ಟಾಪ್ ಮಾಡಿದ್ದೀನಿ. ಟೀ ಕುಡಿದು ಡೈರೆಕ್ಟ್ ಹೊಲಕ್ಕೆ ಬಂದೀನಿ. ಇಲ್ಲೆಲ್ಲ ಗ್ರೇಡಿಂಗ್ ಮಾಡತ್ತಾರ. ಸೊ ಇದು ವೆರೈಟಿ ಬಂದು ಮೇಘದೂತ್ ಸಿಜೆಂಟಾ ಕಂಪ್ನಿ. ಸೊ ಇದಕ್ಕಿಂತ ಮುಂಚೆ ಆ ಥರ ವೆರೈಟಿ ಹಾಕಿನಿ ಅದು ಬರಲಿಲ್ಲ ಟೊಮೆಟೊ. ಅದಕ್ಕೆ ಮೇಘದೂತ್ ಟೊಮೆಟೊ ಹಾಕಿನಿ. ಬಟ್ ಸೈಜ್ ಬರೋದು ಕಮ್ಮಿ ಇದೆ. ಕಾಯಿ ಸಂಖ್ಯೆ ಭಾಳ ಇಳುವರಿ ಜಾಸ್ತಿ. ಸೊ ಈ ಥರ ಆಯ್ತು ನೋಡ್ರಿ ಕಾಯಿದು. ಸೊ ಗೈಸ್ ಇದ್ರಾಗ ಇಂಟರ್ಕ್ರಾಪ ನಾವೇನಂದ್ರೆ ಟೊಮೆಟೊ ಬರಲಿ ಬಿಡಲಿ ಅಂತೇಳಿ ಏನು ಮಾಡಿದ್ವಿ ಹೀರಿಗೆ ಹಾಕೊಂಡಿದ್ವಿ. ಸೊ ಇವತ್ತು ಹಾರ್ವೆಸ್ಟ್ ಮಾಡಿವಿ. ಸೊ ಇದು ನವಿ F1 ಅಂತೇಳಿ ಇದ್ರ ವೆರೈಟಿ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಎಷ್ಟು ಕಾಯಿ ಉದ್ದಾಗಿತ್ತು ಅಂದ್ರೆ ಇದು ಬೆಳಗಾವಿ ಮಾರ್ಕೆಟ ಗೋವಾ ಮಾರ್ಕೆಟ್ ಎಲ್ಲ ಹೋಗ್ತಿದೆ. ಸೊ ಇಷ್ಟು ಉದ್ದ ಇರ್ತೈತೆ ನೋಡ್ರಿ. ಇದು ಒಂದು ಟ್ರೇದಾಗ ಹಿಡಿಯಂಗಿಲ್ಲ. ಇದು ಆಲ್ಮೋಸ್ಟ್ ಅಷ್ಟು ಉದ್ದ ಹೀರಿಕೆ ಐತಿ. ಬೆಂಗಳೂರು ಮಾರ್ಕೆಟ್ನಾಗ ಇದು ನೋಡಿನಿ ಆಲ್ಮೋಸ್ಟ್. ಇದು ಸೇಲ್ ಮಾಡ್ತಾರೆ ಜಾಸ್ತಿ. ಈ ಗ್ರೇಡ್ ಹಾರ್ವೆಸ್ಟ್ ಮಾಡಂಗಿಲ್ಲ. ಯಾಕಂತಂದ್ರೆ ಅದು ಜಾಸ್ತಿ ಜನ ಅಂದ್ರೆ ಮಾರ್ಕೆಟ್ ಹೋಗ್ಬಿಡೋದು ಅದು ಬಾಡ್ದೈತಿ. ಈ ಥರ ನಾವು ಕಾಯಿ ಹಾರ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ ಇದು 3 ದಿವಸ ಇಟ್ಟರು ಕಾಯಿ ಏನು ಹೋಗಂಗಿಲ್ಲ. ಸೊ ಅದಕ್ಕೆ ಈ ಒಂದೊಂದು ಕಾಯಿ ಇದು 300 ಗ್ರಾಮ್ ಅಥವಾ 400 ಗ್ರಾಮ್ ತನಕ ಬರ್ತಾವೆ. ಸೊ ಅಷ್ಟು ನಾವು ಈಗ ವೇಟ್ ಮಾಡಿಲ್ಲ. ಇದಕ್ಕೆ ಸ್ವಲ್ಪ ಒಂದು 2 ದಿವಸ ಬಿಟ್ಟರೆ ಒಂದು 300 ಗ್ರಾಮ್ ಬರ್ತೈತಿ. 400 ಗ್ರಾಮ್ 2ರಿಂದ 3 ಕಾಯಿ ಹಾಕಿದ್ರೆ 1 kg ಆಗಿಬಿಡ್ತೈತಿ. ಪರ್ ಕೆಜಿಗೆ 25 30 35 ಸೇಲ್ ಆಗ್ತಾವೆ ಬೆಳಗಾವದಾಗ. 50 ರೂಪಾಯಿ ಐತಿ ಮೆಣಸಿನ್ಕಾಯಿ ಹಾಕೋಣ ಗೈಸ್. 28 ರೂಪಾಯಿ ಆಗೈತಿ. 25 ರೂಪಾಯಿ ಆಗೈತಿ. ಅರ್ಧ ರೇಟಿಗೆ ಬಂತು ನೋಡಿರಿ ಗೈಸ್. ನಮ್ಮ ಮೆಣಸಿನ್ಕಾಯಿ ಯಾವ ರೀತಿ ಇದಾವೆ. ಸೊ ಈಗ ದಮ್ಮು ಮೋಟ ಹರಿಯತ್ತೀವಿ. ರೇಟ್ ಇದ್ದಾಗ ನಾ ಮೆಣಸಿನ್ಕಾಯಿ ಹಚ್ಚಿನಿ ನೋಡ್ಬೋದು ಯಾವ ರೀತಿ ಅದಾವೆ ಗೈಸ್. ಎಲ್ಲ
ಹೆಲ್ದಿ ಪ್ಲ್ಯಾಂಟ್ಸ್ ಅದಾವೆ. ಸೊ ಒಂದೊಂದು ಅದ್ರ ಈ ಥರ ಮುಟ್ರ್ ಬಂದ ಡಿಸೀಸ್ ಬಂದಾವೆ. ಸೊ ಇದಕ್ಕೆ ಕಾಯಿ ಉದ್ದಾಗಂಗಿಲ್ಲ, ಮುಟ್ರ್ ಬಂತಂದ್ರೆ ಈ ಥರ ಆಗಿಬಿಡ್ತಾವೆ. ಸೊ ಖಾರ ತುಂಬ ಜಾಸ್ತಿ ಇರ್ತದೆ ಆ್ಯಕ್ಚುಲಿ. ಟೊಮೆಟೊ ಅಂತೂ ಫುಲ್ ಚಲೋ ಬಂದೈತಿ, ಬಟ್ ಏನೋ ಸೈಜ್ ಬರ್ಬೇಕಿದು. ಇದ್ರಾಗೂ ಹುಳುಕಾಗ್ಯಾವ, ಹುಳುಕಾಗಿ ಕಾಯಿ ಕೊಳೆಯತೈತಿ. ಮಳೆ ಆದಾಗ ಇದ್ರಾಗ ನೀರು ಬಂದಂತಂದ್ರೆ ಕಾಯಿ ಕೊಳ್ತು ಬಿಡ್ತೈತಿ. ಕಸ ಎಲ್ಲ ಫುಲ್ ತೆಗಿಸ್ಬಿಟ್ಟು ನೋಡ್ರಿ ಗೈಸ್, ಯಾವ ಥರ ಫುಲ್ ಕ್ಲೀನ್ ಕಾಣಿಸತೈತಿ ಪ್ಲಾಟ. ಅಲ್ಲ ಕಾಕ, ನಾಳೆ ಬೆಳಿಗ್ಗೆ ಬಂದ ಕೂಡಲೇ ಎಲ್ಲರೂ ಸಾಲ ಹಿಡಿದು ಟೊಮೆಟೊಕ್ಕೆ ಒಂದು ಸಾಲಿಗೆ ಇಬ್ಬಿಬ್ಬರು ನಿತ್ತ ಈಚೆ ಕಡೆ ಆಚೆ ಕಡೆ ಬಕೆಟ್ ತೊಗೊಂಡ ಹುಳುಕಿದ್ದು ಕೈ ಎಲ್ಲ ಹರಿದ ತಂದು ಹೊರಗೆ ಹೋಗಿಬೇಕು. ಹರಿಯಾಗದು ಮಾತು ನಾ ಮರಿತೀನಿ ಮನೆ ಹೇಳಿ ನಿಮ್ಗೆ. ಅವು ಮತ್ತೊಂದು ಕೈ ಡ್ಯಾಮೇಜ್ ಆಕೈತಿ. ಸ್ಪ್ರೇ ಮಾಡಿಸೀನಿ ಮನೆ ಅಟ್ ಮಾಡಿರಿ. ಸೊ ಗೈಸ್ ಈಗ ಟೈಮ್ 6 ಗಂಟೆ ಆಗಕ್ಕೆ ಮಾತು ಆಲ್ಮೋಸ್ಟ್. ಸೊ ಹಾರ್ವೆಸ್ಟಿಂಗ್ ನೋಡ್ಬೋದು ಇಲ್ಲಿ ನಾ ಚಲೋ ಐತಿ. ಈ ಥರ ಕಾಯಿ ಬಂದೈತಿ. ಪರ್ ಕೆ ಜಿಗೆ 25-28 ಆಡೈತಿ. ಈಗ ನಾಳೆ ನೋಡು ಮಾರ್ಕೆಟ್ ತೊಗೊಂಡೋಗಿ ಎಷ್ಟು ಕೆ ಜಿ ಆಕತ್ತಂತೇಳಿ. 2-3 ಕ್ಯಾರಿ ಬ್ಯಾಗ್ ತುಂಬ್ಯಾವ 10 ಕೆ ಜಿನ. ಅದನ್ನು ಮೆಜರ್ಮೆಂಟ್ ಮಾಡಿಲ್ಲ, ಕಾಟ ಮಾಡಬೇಕು. ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಹೋಗಿ ಎಡಿಟ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಬೇಕು. ಮತ್ತು ಸಿಗೋಣ ಅಂತ ನೆಕ್ಸ್ಟ್ ವೀಡಿಯೋದಾಗ. ಸೊ ನಾಳೆ ಕೆಲಸ ಏನಿಂದ ಅಂತೇಳಿ ನೋಡೋಣ ನಾಳೆ ಮಾರ್ನಿಂಗ್. ಲೆಟ್ಸ್ ಗೋ.